So my dear friends and professionalists, I am Uday Singh advocate speaking. So ನೀವೆಲ್ಲರೂ ಸಹ ನನ್ನ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ, ಸೊ ನಾನು ಇವತ್ತು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ದಾನಪತ್ರ ಮತ್ತು ಮೃತ್ಯುಪತ್ರ ಅಥವಾ ಇಚ್ಛಾಪತ್ರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು. ಸೊ ದಾನಪತ್ರ ಎಂದ್ರೆ ಏನಂತಂದ್ರೆ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ತಂದೆ ತಾಯಿಗಳಿರ್ಬೋದು, ಅಥವಾ ತಮ್ಮ ಕುಟುಂಬದ ಯಾವುದೇ ಹಿರಿಯರು ಸಹ ತಾವು ಗಳಿಸಿದ ಸ್ವಯಾರ್ಜಿತ ಆಸ್ತಿಯನ್ನ ತಮ್ಮ ಮಗನಿಗೆ ಅಥವಾ ಮಗಳಿಗೆ ಅಥವಾ ತನ್ನ ಸಂಬಂಧಿಕರ ಮೇಲೆ ತಾವು ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಅನುಕರಣೆ, ಅನುಕಂಪ, ಮಮತೆಯ ಆಧಾರವನ್ನು ಅನುಸರಿಸಿ ತಾವು ಗಳಿಸಿದಂತ ಸ್ವಯಾರ್ಜಿತ ಆಸ್ತಿಯನ್ನ ದಾನದ ರೂಪದಲ್ಲಿ ಅವರಿಗೆ ಮಾಡಿಕೊಡ್ತಕ್ಕಂಥದ್ದು, ಅವರಿಗೆ ಹಕ್ಕನ್ನು ಕೊಡ್ತಕ್ಕಂಥದ್ದು, ಸಂಪೂರ್ಣವಾಗಿ ತಮ್ಮ ಆಸ್ತಿ ಮೇಲೆ ಅವರ ಹಕ್ಕನ್ನ ಬಿಟ್ಟು ಕೊಡ್ತಕ್ಕಂಥದ್ದನ್ನ ನಾವು ಸಹಜವಾಗಿ ದಾನಪತ್ರ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಗಳಿಸಿದ ಆಸ್ತಿ ಸ್ವಯಾರ್ಜಿತ ಆಸ್ತಿ ಆಗಿದ್ದು, ಅದು ತಾನು ಬದುಕಿರುವಾಗಲೇ ತನ್ನ ಸಂಪೂರ್ಣ ಆಸ್ತಿ ಹಕ್ಕನ್ನ ತಾನಿಗೆ ಬೇಕಾದಂತವರಿಗೆ ವರ್ಗಾವಣೆ ಮಾಡತಕ್ಕಂಥದ್ದನ್ನ ನಾವು ಸಹಜವಾಗಿ ದಾನಪತ್ರ ಅಂತೇಳಿ ಕಾನೂನಿನಲ್ಲಿ ಹೇಳ್ತಾ ಇದ್ದೀವಿ. ಸೊ ಇಚ್ಛಾಪತ್ರಕ್ಕೂ ದಾನಪತ್ರಕ್ಕೂ ತುಂಬಾ ವ್ಯತ್ಯಾಸವಿದೆ. ಇಲ್ಲಿ ಮೃತ್ಯುಪತ್ರವನ್ನ ನಾವು ಇಚ್ಛಾಪತ್ರ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ತಾನು ಗಳಿಸಿದಂತ ಆಸ್ತಿ ಇರ್ಬೋದು, ಅಥವಾ ತಾನು ಗಳಿಸಿದಂತ ಯಾವುದೇ ಆಸ್ತಿ ಅಥವಾ ತನ್ನ ಸ್ವಾಧೀನದಲ್ಲಿರ್ತಕ್ಕಂಥ ಆಸ್ತಿ ತಾನು ಸತ್ತ ಮೇಲೆ, ತನ್ನ ಮರಣದ ನಂತರ ಈ ಒಂದು ಆಸ್ತಿ ಯಾರು ಅನುಭವಿಸಬೇಕು ಎಂಬತಕ್ಕಂಥ ಅಪೇಕ್ಷೆಯನ್ನ, ಇಚ್ಛೆಯನ್ನ ಕಾಗದಗಳ ಮೂಲಕ, ದಾಖಲಾತಿಗಳ ಮೂಲಕ ವರ್ಗಾವಣೆ ಮಾಡತಕ್ಕಂಥದ್ದನ್ನ ನಾವು ಮೃತ್ಯುಪತ್ರ ಅಥವಾ ಇಚ್ಛಾಪತ್ರ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಈ ರೀತಿಯಾದಂತ ಗಿಫ್ಟ್ ಡೀಡ್ ಅಂಡ್ ವಿಲ್ ಡೀಡ್ಗೂ ತುಂಬಾ ವ್ಯತ್ಯಾಸ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಎರಡು ಪತ್ರಗಳು ಸಹ ಒಂದು ದಾನದ ಒಂದು ವರ್ಗಾವಣೆ, ಆಸ್ತಿಯ ವರ್ಗಾವಣೆ ಅಂಶದಲ್ಲಿ ಬಂದು ಸಹ ಇವೆರಡರಲ್ಲೂ ಸಹ ವ್ಯತ್ಯಾಸ ಇದೆ. ತುಂಬಾ ವ್ಯತ್ಯಾಸ ಇರ್ತಕ್ಕಂಥದ್ದು ನಾವು ಕಾಣಬೇಕಾಗುತ್ತೆ. ಸೊ ಒಂದು ಅಂಶವನ್ನು ನಾವು ಇಟ್ಕೋಬೇಕು. ಯಾವುದೇ ರೀತಿಯಾಗಿ ದಾನಪತ್ರವನ್ನು ಮಾಡುವಂತ ತಂದೆ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಹಿರಿಯರು ಇರ್ಬೋದು, ಇನ್ಯಾರೇ ಆಗಲಿ ತಾವು ಗಳಿಸಿದ ಸ್ವಯಾರ್ಜಿತ ಆಸ್ತಿಯನ್ನ ತಮ್ಮ ಮಗನಿಗೆ, ಮಗಳಿಗೆ ಅಥವಾ ಇನ್ಯಾರಿಗೂ ದಾನಪತ್ರವನ್ನು ಮಾಡಿಕೊಡುವಂತ ಸಂದರ್ಭದಲ್ಲಿ ಸೊ ಎರಡು ಅತಿ ಪ್ರಮುಖವಾದಂತಹ ಅಂಶಗಳನ್ನ, ಸ್ಟಿಪ್ಯುಲೇಟೆಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಎರಡು ಅತಿ ಪ್ರಮುಖವಾದಂತಹ ನಿಯಮಗಳನ್ನ, ಷರತ್ತುಗಳನ್ನ ಹಾಕಿ ದಾನಪತ್ರವನ್ನು ಮಾಡಿಕೊಡ್ಬೇಕಾಗುತ್ತೆ. ಒಂದು ವೇಳೆ ಈ ರೀತಿಯಾದಂತಹ ಷರತ್ತುಗಳನ್ನು ಹಾಕದೇ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಂದಲೇ ಅಥವಾ ನಿಮ್ಮ ಮಗ ಅಥವಾ ನಿಮ್ಮ ಮಗಳಿಂದಲೇ ನೀವು ಮೋಸಕ್ಕೆ ಒಳಗಾಗುವಂತ ಅಂಶ ಇರ್ತದೆ. ಮತ್ತು ಆ ಸಂದರ್ಭದಲ್ಲಿ, ಮೋಸಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಪುನಃ ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ಕಾನೂನಿನ ಅಡಿಯಲ್ಲಿ. ಅದಕ್ಕೆ ಯಾವುದೇ ಹಿರಿಯರು ತಮ್ಮ ಸ್ವಯಾರ್ಜಿತ ಆಸ್ತಿಯನ್ನ ತಂದೆ ತಾಯಿಗಳಾಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಮಗನಿಗೆ, ಮಗಳಿಗೆ ಮಾಡುವಂತ ಸಂದರ್ಭದಲ್ಲಿ ಎರಡು ಅತಿ ಪ್ರಮುಖವಾದಂತಹ ಷರತ್ತುಗಳು, ನಿಯಮಗಳನ್ನು ಹಾಕಬೇಕು. ಮೊದಲನೇ ಷರತ್ತು ಅಂತಂದ್ರೆ, ನಾನು ಮಾಡುತ್ತಿರುವಂತ ದಾನಪತ್ರದಲ್ಲಿ ನನ್ನ ಸ್ವಯಾರ್ಜಿತ ಆಸ್ತಿಯಾಗಿದ್ದು ಲವ್ ಅಂಡ್ ಅಫೆಕ್ಷನ್, ನಿನ್ನ ಮೇಲೆ ಇರತಕ್ಕಂಥ ಪ್ರೀತಿ, ವಾತ್ಸಲ್ಯ, ಅನುಕರಣೆ, ನಂಬಿಕೆ, ವಿಶ್ವಾಸಕ್ಕೆ ಒಳಪಟ್ಟು ಮತ್ತು ನೀನು ಸಹ ಈ ಎಲ್ಲ ವಿಶ್ವಾಸ, ನಂಬಿಕೆ, ಪ್ರೀತಿ, ವಾತ್ಸಲ್ಯ ನನ್ನ ಮೇಲೆ ಇರೋದ್ರಿಂದ ಈ ಒಂದು ನನ್ನ ಸ್ವಯಾರ್ಜಿತ ಆಸ್ತಿಯನ್ನ, ನಿವೇಶನವನ್ನ, ಮನೆಯನ್ನ ನಾನು ನಿನಗೆ ದಾನದ ರೂಪವಾಗಿ ಬರೆದು ಕೊಡುತ್ತಿದ್ದೇನೆ ಎಂಬತಕ್ಕಂಥ ಮೊಟ್ಟ ಮೊದಲನೇ ಷರತ್ತನ್ನ, ನಿಯಮವನ್ನು ಹಾಕಬೇಕು. ಸ್ಟಿಪ್ಯುಲೇಟೆಡ್, ಫಸ್ಟ್ ಸ್ಟಿಪ್ಯುಲೇಟೆಡ್ ಕಂಡೀಷನ್ ಅಂತ. ಇನ್ನು ಎರಡನೇ ಒಂದು ಷರತ್ತು ಅಂತಂದ್ರೆ, ಯಾವ ನಿಯಮವನ್ನ, ಯಾವ ಕಂಡೀಷನ್ ದಾನಪತ್ರದಲ್ಲಿ ಹಿರಿಯರು ಮಾಡಿಕೊಡುವಂತ ಸಂದರ್ಭದಲ್ಲಿ ಹಾಕಬೇಕಾಗಿರ್ತಕ್ಕಂಥ ಒಂದು ಅತಿ ಪ್ರಮುಖವಾದಂತ ಷರತ್ತು ಅಂತೇಳಿ ಅಂದಾಗ, ನಾನು ಜೀವಂತವಾಗಿರುವವರೆಗೂ, ನಾನು ಬದುಕಿರುವವರೆಗೂ ನಿನ್ನ ಮೇಲಿನ ಪ್ರೀತಿ, ವಾತ್ಸಲ್ಯ, ಅನುಕಂಪದಿಂದ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸದಿಂದ ನಾನು ಈ ದಾನಪತ್ರ ಮಾಡ್ತಾ ಇದ್ದೇನೆ. ಮತ್ತು ನಾನು ನನ್ನ ಜೀವಂತವಾಗಿರುವವರೆಗೆ ನನ್ನನ್ನ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಅನುಕಂಪದಿಂದ, ಅನುಕರಣೆಯಿಂದ ಮತ್ತು ನನ್ನ ಜೀವನಾವಶ್ಯಕವಾದಂತ ಆಹಾರ, ಬಟ್ಟೆ, ವಸತಿ, ವೈದ್ಯಕೀಯ, ನನ್ನ ಲಾಲನೆ, ಪಾಲನೆ, ಪೋಷಣೆ ಇದೆಲ್ಲದೂ ಸಹ ನೀನು ಮಾಡ್ತೀಯ ಎಂಬತಕ್ಕಂಥ ಒಂದು ನಿಯಮಕ್ಕೆ ಒಳಪಟ್ಟು ಈ ಒಂದು ದಾನಪತ್ರವನ್ನ ನಾನು ನಿನಗೆ ಮಾಡಿಕೊಡುತ್ತಿದ್ದೇನೆ ಎಂಬತಕ್ಕಂಥ ಎರಡನೇ ಒಂದು ಷರತ್ತನ್ನ ಕಡ್ಡಾಯವಾಗಿ ತಾವು ಹಿರಿಯರು ಮಗನಿಗೆ, ಮಗಳಿಗೆ, ಇನ್ಯಾರಿಗೂ ಮಾಡುವಂತ ದಾನಪತ್ರದಲ್ಲಿ ಈ ಎರಡು ನಿಯಮಗಳನ್ನು ಕಡ್ಡಾಯವಾಗಿ ಸೇರಿಸಲೇಬೇಕು. ಆಗ ಮಾತ್ರ ನಿಮ್ಮ ದಾನಪತ್ರ ಕಾನೂನುಬದ್ಧವಾದಲ್ಲಿ ಮೌಲ್ಯಯುತವಾದಂತಹ ದಾನಪತ್ರವಾಗ್ತದೆ. ಒಂದು ವೇಳೆ ಅವ್ರು ಏನಾದರೂ ಸಹ ಈ ಎರಡು ಷರತ್ತುಗಳನ್ನ
ನಿಮಗೆ ಈಡೇರಿಸಲಿಲ್ಲ ಅಂತಂದ್ರೆ ನೀವು ಮಾಡಿಕೊಟ್ಟಂತ ದಾನಪತ್ರದಲ್ಲಿ ಇರ್ತಕ್ಕಂಥ ಆಸ್ತಿ, ನಿವೇಶನ, ಮನೆ, ಆಸ್ತಿ ಇದೆಲ್ಲದೂ ಸಹ ಪುನಃ ಪಡೆದು ಕಾನೂನುಬದ್ಧವಾಗಿ ಪುನಃ ವಾಪಸ್ ಪಡೆದುಕೊಳ್ಳಲಿಕ್ಕೆ ನಿಮಗೆ ಸಂಪೂರ್ಣವಾದಂತಹ ಕಾನೂನು ರಕ್ಷಣೆ ಸಿಗ್ತದೆ ಹಿರಿಯ ನಾಗರಿಕ ಸಂರಕ್ಷಣಾ ಕಾಯ್ದೆ 2007ರ ಪ್ರಕಾರ. ಸೊ ಇದು ಬಹಳ ಮಹತ್ವಪೂರ್ಣವಾಗಿದೆ ದಾನಪತ್ರದಲ್ಲಿ. ಇನ್ನು ಪ್ರಮುಖವಾಗಿ ನಾವು ಬರ್ಬೇಕಂತಂದ್ರೆ ವಾಟ್ ಇಸ್ ದ ರಿಯಲ್ ಡಿಫರೆನ್ಸಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಗಿಫ್ಟ್ ಡೀಡ್ ಅಂಡ್ ವಿಲ್ ಡೀಡ್ ಅಂತೇಳಿ ನೋಡ್ತಾ ಹೋದ್ರೆ ದಾನಪತ್ರಕ್ಕೂ ಮತ್ತು ಇಚ್ಛಾಪತ್ರ ಅಥವಾ ಮೃತ್ಯುಪತ್ರಕ್ಕೆ ಇರ್ತಕ್ಕಂಥ ಮೂಲ ವ್ಯತ್ಯಾಸ ಏನು ಅಂತೇಳಿ ನಾವು ನೋಡ್ತಾ ಹೋದ್ರೆ ಎರಡರಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳಿದೆ. ಮೊಟ್ಟ ಮೊದಲನೇದಾಗಿ ದಾನಪತ್ರ ಮಾಡುವಂತ ಸಂದರ್ಭದಲ್ಲಿ ದಾನಪತ್ರ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಬರ್ತದೆ, ಸ್ಟ್ಯಾಂಪ್ ಡ್ಯೂಟಿ ಆಕ್ಟ್ ನಲ್ಲಿ ಬರ್ತದೆ. ದಾನಪತ್ರ ಮಾಡಿಕೊಡುವಾಗ ತಾವು ಮಾಡಿಕೊಡುವಂತ ಆಸ್ತಿಯ ಮೌಲ್ಯಕ್ಕೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಬೇಕಾಗುತ್ತೆ. ಆದ್ರೆ ಇಚ್ಛಾಪತ್ರ ಅಥವಾ ಮೃತ್ಯುಪತ್ರ ಅಥವಾ ಉಯಿಲು ಅಂತ ಹೇಳ್ತೀವಲ್ಲ, ಇದು ಯಾವುದೇ ವಿಧವಾದಂತ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಬರುವುದಿಲ್ಲ, ಸ್ಟ್ಯಾಂಪ್ ಡ್ಯೂಟಿ ಕಾನೂನಿನ ಅಡಿಯಲ್ಲಿ ಬರುವುದಿಲ್ಲ. ಇದಕ್ಕೆ ಯಾವುದೇ ವಿಧವಾದಂತ ಸ್ಟ್ಯಾಂಪ್ ಶುಲ್ಕವನ್ನು ಕಟ್ಟುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಚ್ಛಾಪತ್ರ, ಮೃತ್ಯುಪತ್ರ ಅಥವಾ ಉಯಿಲು ಎಂಬತಕ್ಕಂಥದ್ದು ಒಬ್ಬ ವ್ಯಕ್ತಿ ತನ್ನ ಒಂದು ಬಿಳಿ ಆಳಿಯ ಮೇಲೆ ಬರೆದು ಸಾಕ್ಷ್ಯಗಳನ್ನು ಹಾಕಿಸಿದ್ರು ಸಾಕು, ಇದು ಒಂದು ಇಚ್ಛಾಪತ್ರ ಅನಿಸ್ತದೆ. ಹೀಗೆ ಸ್ಟ್ಯಾಂಪ್ ಡ್ಯೂಟಿ ಒಳಗಡೆ ದಾನಪತ್ರ ಬರ್ತದೆ, ಇಚ್ಛಾಪತ್ರ ಸ್ಟ್ಯಾಂಪ್ ಡ್ಯೂಟಿ ಒಳಗಡೆ ಬರೋದಿಲ್ಲ ಅಥವಾ ಮೃತ್ಯುಪತ್ರ ಬರುತ್ತದೆ. ಇದು ಮೊದಲನೇ ವ್ಯತ್ಯಾಸ. ಇನ್ನು ಎರಡನೇ ವ್ಯತ್ಯಾಸ ಅಂತಂದ್ರೆ ಗಿಫ್ಟ್ ಡೀಡ್ಗೂ ಮತ್ತು ವಿಲ್ ಡೀಡ್ಗೂ ಇರ್ತಕ್ಕಂಥದ್ದು, ದಾನಪತ್ರ ಯಾವುದೇ ವಿಧವಾದಂತಹ ಸ್ಟ್ಯಾಂಪ್ ಡ್ಯೂಟಿ ದಾಖಲೆಗಳ ಮೇಲೆ, ಈ ಸ್ಟ್ಯಾಂಪ್ಗಳ ಮೇಲೆ ಲಿಖಿತವಾಗಬೇಕಾಗುತ್ತೆ. ಮತ್ತು 1963ರ ನೋಂದಣಿ ಕಾಯ್ದೆ ಸೆಕ್ಷನ್ 17ರ ಪ್ರಕಾರ ದಾನಪತ್ರ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಸಂಬಂಧಪಟ್ಟಂತ ತಾಲೂಕಿನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಕಡ್ಡಾಯವಾಗಿ ರಿಜಿಸ್ಟರ್ಡ್ ಆಗಬೇಕಾಗುತ್ತೆ. ಆದ್ರೆ ಮೃತ್ಯುಪತ್ರ ಅಥವಾ ಉಯಿಲು ಅಥವಾ ಇಚ್ಛಾಪತ್ರ ಎಂಬತಕ್ಕಂಥದ್ದು ಯಾವುದೇ ವಿಧವಾದಂತ ಒಂದು ಸ್ಟ್ಯಾಂಪ್, ಈ ಸ್ಟ್ಯಾಂಪ್ ದಾಖಲೆಗಳ ಕಾಗದಗಳ ಮೇಲೆ ಲಿಖಿತ ಮಾಡ್ಬೇಕಂತೇನಿಲ್ಲ. ಒಂದು ಬಿಳಿ ಹಾಳೆಯ ಮೇಲೆ ಲಿಖಿತವಾಗಿ ಬರೆದುಕೊಟ್ಟು ಸಾಕಾಗುತ್ತೆ. ಮತ್ತು ಇದು ಯಾವುದೇ ವಿಧವಾದಂತ ನೋಂದಣಿ ಕಾಯ್ದೆ, ಕಂದಾಯ ಇಲಾಖೆಯಲ್ಲಿ ಬರುವಂತ ನೋಂದಣಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಬರುವಂತ ನೋಂದಣಿ ಕಾಯ್ದೆ ಪ್ರಕಾರ ಸೆಕ್ಷನ್ 17 ಪ್ರಕಾರ ಇದು ನೋಂದಣಿ ಆಗಲೇಬೇಕು ಎಂಬತಕ್ಕಂಥ ಕಡ್ಡಾಯ ಇರೋದಿಲ್ಲ ಇಚ್ಛಾಪತ್ರಕ್ಕೆ, ಮೃತ್ಯುಪತ್ರಕ್ಕೆ. ಈ ರೀತಿಯಾದಂತ ಎರಡನೇ ಒಂದು ಅತಿ ಪ್ರಮುಖವಾದಂತಹ ವ್ಯತ್ಯಾಸವನ್ನ ಗಿಫ್ಟ್ ಡೀಡ್ ಮತ್ತು ವಿಲ್ ಡೀಡ್ ನಲ್ಲಿ ನಾವು ನೋಡ್ತೇವೆ. ಸೊ ದಾನಪತ್ರ ಒಬ್ಬ ವ್ಯಕ್ತಿ ತಾನು ಬದುಕಿರುವಾಗಲೇ ತಾನು ಗಳಿಸಿದ ಸ್ವಯಾರ್ಜಿತ ಆಸ್ತಿಯನ್ನ ಯಾರಿಗೆ ಹೋಗಬೇಕು, ಯಾರಿಗೆ ಬರೆದುಕೊಡ್ಬೇಕು, ಯಾರು ನನ್ನ ಸ್ವಯಾರ್ಜಿತ ಆಸ್ತಿಯ ಮೂಲ ಹಕ್ಕುದಾರರಾಗ್ತಾರೆ ಎಂಬತಕ್ಕಂಥದ್ದನ್ನ ಬದುಕಿರುವಾಗಲೇ ಆ ಒಂದು ಸ್ವಯಾರ್ಜಿತ ಆಸ್ತಿಯನ್ನ ವರ್ಗಾವಣೆ ಮಾಡತಕ್ಕಂಥದ್ದು, ದಾನ ರೂಪವಾಗಿ ವರ್ಗಾವಣೆ ಮಾಡತಕ್ಕಂಥದ್ದನ್ನ ದಾನಪತ್ರ ಅಂತೇಳಿ ಅನಿಸ್ಕೊಳ್ತದೆ. ಆದ್ರೆ ಇಚ್ಛಾಪತ್ರ ಒಬ್ಬ ವ್ಯಕ್ತಿ ತಾನು ಗಳಿಸಿದ ಆಸ್ತಿಯನ್ನ ತಾನು ಮರಣ ಹೊಂದಿದ ನಂತರ ಯಾರಿಗೆ ಎಷ್ಟು, ಯಾವಾಗ, ಹೇಗೆ ಹೋಗಬೇಕು, ಎಷ್ಟೆಷ್ಟು ಹೋಗಬೇಕು ಎಂಬತಕ್ಕಂಥ ಒಂದು ಉಯಿಲನ್ನ, ಇಚ್ಛಾಪತ್ರವನ್ನ, ಮೃತ್ಯುಪತ್ರವನ್ನ ಪತ್ರದ ಮೂಲಕ ವರ್ಗಾವಣೆ ಮಾಡತಕ್ಕಂಥದ್ದನ್ನ ನಾವು ಮೃತ್ಯುಪತ್ರ ಅಂತೇಳಿ ಹೇಳ್ತೀವಿ. ಇನ್ನು ದಾನಪತ್ರದಲ್ಲಿ ಒಮ್ಮೆ ನಮ್ಮ ಆಸ್ತಿಯನ್ನ ಹಿರಿಯರು ಯಾರಿಗೇ ಆಗಲಿ ದಾನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ದಾಖಲಾತಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟರ್ಡ್ ಆದ ತಕ್ಷಣ ತಮ್ಮ ಎಲ್ಲ ಆಸ್ತಿಯ ಮೇಲಿನ ಸಂಪೂರ್ಣ ಹಕ್ಕನ್ನ ಅವರು ಕಳೆದುಕೊಳ್ತಾರೆ. ಯಾರು ಮಾಡಿಸ್ಕೊಂಡಿರ್ತಾರೆ, ದಾನ ಮಾಡಿಸ್ಕೊಂಡಿರ್ತಾರೆ, ಆ ಮಾಡಿಸಿಕೊಂಡಿರ್ತಂಥ ವ್ಯಕ್ತಿಯ ಸಂಪೂರ್ಣ ಸ್ವಾಧೀನತ್ವ ಹೋಗ್ತದೆ, ಮಾಲೀಕತ್ವ ಬರ್ತದೆ. ಆ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಆ ಕ್ಷಣ ಮಾತ್ರದಲ್ಲಿ, ರಿಜಿಸ್ಟ್ರೇಷನ್ ಆದಂತ ಕ್ಷಣ ಮಾತ್ರದಲ್ಲಿ ಆ ಒಂದು ವ್ಯಕ್ತಿ ಮಾಲೀಕನಾಗ್ತಾನೆ, ಸ್ವಾಧೀನತ್ವ ಆಗ್ತಾನೆ. ದಾನ ಮಾಡಿಕೊಟ್ಟವರು ಎಲ್ಲ ಸಂಪೂರ್ಣ ಹಕ್ಕನ್ನು ಕಳೆದುಕೊಳ್ತಾರೆ ಕಾನೂನುಬದ್ಧವಾಗಿ. ಆದ್ರೆ ಇಚ್ಛಾಪತ್ರ, ಮೃತ್ಯುಪತ್ರ ಆಗಲ್ಲ. ಒಬ್ಬ ವ್ಯಕ್ತಿ ತಾನು ಬದುಕಿರುವಾಗ ನನ್ನ ಆಸ್ತಿ ನನ್ನ ಮರಣದ ನಂತರ ಯಾರಿಗೆ ಹೋಗ್ಬೇಕಂತೇಳಿ ಬರ್ದಿರ್ತಾನೆ. ಅವನ ಮರಣದವರೆಗೆ ಆ ಆಸ್ತಿಯ ಮೇಲೆ ಸಂಪೂರ್ಣವಾದಂತಹ ಸ್ವಾಧೀನತ್ವ, ಹಕ್ಕು, ಮಾಲೀಕತ್ವ, ಅನುಭೋಗ ಎಲ್ಲದನ್ನು ಕೂಡ ಇಚ್ಛಾಪತ್ರ, ಮೃತ್ಯುಪತ್ರದಲ್ಲಿ ಆ ವ್ಯಕ್ತಿಯೇ ಜೀವಂತವಿರುವವರೆಗೆ ಅನುಭವಿಸ್ತಾನೆ. ಅವನ ಮರಣ ಹೊಂದುವವರೆಗೆ ಅವನ ಯಾವುದೇ ಹಕ್ಕುಗಳನ್ನ ಯಾರೂ ಸಹ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಮತ್ತು ಆ ಆಸ್ತಿಯ ಮೇಲೆ ಅವನದೇ ಆದಂತಹ ಸ್ವಾಧೀನತ್ವ ಇರ್ತದೆ, ಅನುಭವವನ್ನು ಸಹ ಅವನು ಮಾಡ್ತಾನೆ. ಮತ್ತು ತಾನು ಮಾಡಿರ್ತಕ್ಕಂಥ ಇಚ್ಛಾಪತ್ರವನ್ನ ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸಬಹುದು ಮತ್ತು ಅದನ್ನ ವಾಪಸ್ ಪಡೆದುಕೊಳ್ಳುವಂತ ಸಂಪೂರ್ಣ ಹಕ್ಕು ಮತ್ತು ಸ್ವತಂತ್ರತೆ ಇಚ್ಛಾಪತ್ರದಲ್ಲಿ ಇರ್ತದೆ, ಮೃತ್ಯುಪತ್ರದಲ್ಲಿ ಇರ್ತದೆ. ಆದ್ರೆ ಈ ರೀತಿಯಾದಂತಹ ಹಕ್ಕು ಮತ್ತು ಸ್ವತಂತ್ರತೆ, ಸ್ವಾಧೀನತ್ವ, ಮಾಲೀಕತ್ವ ಯಾವುದೇ ವಿಧವಾದಂಥದ್ದು ಹಕ್ಕು ದಾನಪತ್ರದಲ್ಲಿ ಇರುವುದಿಲ್ಲ. ಇನ್ನು ದಾನಪತ್ರ ಒಮ್ಮೆ ನೀವು ದಾಖಲೆಗಳ ಮೂಲಕ, ಕಾಗದಗಳ ಮೂಲಕ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಮಾಡಿಕೊಟ್ಟ ಮೇಲೆ ಆ ದಾನಪತ್ರವನ್ನ
ಹಿಂತಿರುಗಿ ಪಡಿಬೇಕಂತಂದ್ರೆ, ಹಿರಿಯರು ಹಿಂತಿರುಗಿ ಪಡಿಬೇಕಂತಂದ್ರೆ ನಾನು ಈಗಾಗಲೇ ಹೇಳಿರೋ ಪ್ರಕಾರ ಆ 2 ಷರತ್ತುಗಳನ್ನ ನಿಯಮಗಳನ್ನು ಹಾಕಿ ದಾನಪತ್ರ ಮಾಡಿಕೊಂಡಂತ ಸಂದರ್ಭದಲ್ಲಿ ಹಿರಿಯ ನಾಗರಿಕ ಕಾಯ್ದೆ 2007 ಸೆಕ್ಷನ್ 23 ಕ್ಲಾಸ್ 1ರ ಪ್ರಕಾರ ನೀವು ಒಂದು ವೇಳೆ ಮಕ್ಕಳು ಈ ರೀತಿಯಾದಂಥ ಷರತ್ತುಗಳನ್ನು ಹಾಕಿದಾಗಲೂ ಸಹ ಆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ನಿಮಗೆ ಯಾವುದೇ ರೀತಿಯಾದಂಥ ಪ್ರೀತಿ ವಾತ್ಸಲ್ಯ ಅನುಕರಣೆಯಿಂದ ನಿಮ್ಮನ್ನು ನೋಡ್ಕೊಳ್ಳೋದಾಗೆ ನಿಮಗೆ ಜೀವನಾವಶ್ಯಕ ಬೇಕಾಗಿರ್ತಕ್ಕಂಥ ಮೂಲಭೂತ ಜೀವನಾವಶ್ಯಕ ವಸ್ತುಗಳಾಗಿರ್ತಕ್ಕಂಥ ಆಹಾರ, ಬಟ್ಟೆ, ವಸತಿ, ಹಾಸ್ಪಿಟಲೈಸೇಷನ್ ಇವುಗಳನ್ನು ಕೊಡದೇ ಇದ್ದಂತ ತಿರಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ಇದೇ ಒಂದು ಹಿರಿಯ ನಾಗರಿಕ ಕಾಯ್ದೆ ಸಂರಕ್ಷಣಾ ಕಾಯ್ದೆ 2007ರ ಸೆಕ್ಷನ್ 23 ಕ್ಲಾಸ್ 1ರ ಪ್ರಕಾರ ನೀವು ಸಹಜವಾಗಿ ಅದನ್ನ ಮತ್ತೆ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಇನ್ಯಾರಿಗೋ ದಾನಪತ್ರವಾಗಿ ಕೊಟ್ಟಿದ್ರೆ ಅದನ್ನ ಪುನರ್ ಪಡ್ಕೋಬೇಕಂತೇಳಿ ಇವತ್ತು ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ನಿರ್ಣಯಗಳಿದ್ದಾವೆ. ಸರ್ವೋಚ್ಚ ನ್ಯಾಯಾಲಯದ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳಿದ್ದಾವೆ. ಮಡ್ರಾಸ್ ಹೈಕೋರ್ಟಿನ ಬಹಳಷ್ಟು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳು ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದರಿಂದ ಮಾತ್ರ ಈ ಒಂದು ಷರತ್ತುಗಳು ಹಾಕುವುದರ ಮೂಲಕ ಮಾತ್ರ ನಿಮ್ಮ ದಾನಪತ್ರವನ್ನು ಪುನಃ ದಾನಪತ್ರದ ಆಸ್ತಿಯನ್ನ ಪುನಃ ನಿಮ್ಮ ಮಾಲೀಕತ್ವಕ್ಕೆ ಸಂರಕ್ಷಣೆ ತೆಗೆದುಕೊಳ್ಳಿಕ್ಕೆ ಹಿರಿಯರಿಗೆ ಇದೊಂದು ಇರ್ತಕ್ಕಂಥ ಅವಕಾಶ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಆದ್ರೆ ಮೃತ್ಯುಪತ್ರ ಆಗಲ್ಲ. ಒಬ್ಬ ವ್ಯಕ್ತಿ ತನ್ನ ಮರಣದ ನಂತರ ಯಾರಿಗೂ ಹೋಗ್ಬೇಕಂತೇಳಿ ವ್ಯಕ್ತಪಡಿಸುವುದರಿಂದ ಅವನು ಬದುಕಿರೋವರೆಗೆ ಯಾರೂ ಸಹ ಅವನ ಹಕ್ಕುಗಳ ಮೇಲೆ, ಅವನ ಆಸ್ತಿಯ ಸ್ವಾಧೀನತ್ವದ ಮಾಲೀಕತ್ವದ ಮೇಲೆ ಯಾರೂ ಸಹ ಅತಿಕ್ರಮಣ ಮಾಡ್ಲಿಕ್ಕೆ ಬರೋದಿಲ್ಲ, ಹಕ್ಕನ್ನ ಚಲಾಯಿಸಲಿಕ್ಕೆ ಬರೋದಿಲ್ಲ ಮತ್ತು ಸಂಪೂರ್ಣ ಅನುಭವ ಅವನದೇ ಇರ್ತದೆ. ಅವನು ಬೇಡ ಅಂತಂದ್ರೆ ತಾನು ಮಾಡಿರ್ತಕ್ಕಂಥ ಇಚ್ಛಾಪತ್ರವನ್ನ ಮೃತ್ಯುಪತ್ರವನ್ನ ರದ್ದುಗೊಳಿಸುವಂತ ಅಧಿಕಾರ ಉಯಿಲಿನಲ್ಲಿ ಅಥವಾ ಮೃತ್ಯುಪತ್ರದಲ್ಲಿ ಇರ್ತಕ್ಕಂಥ ನಾವು ನೋಡ್ತೀವಿ. ಈ ರೀತಿಯಾದಂತಹ ಮೂಲಭೂತ ವ್ಯತ್ಯಾಸ ದಾನಪತ್ರಕ್ಕೂ ಮೃತ್ಯುಪತ್ರಕ್ಕೂ ಇದೆ. ಇನ್ನು ದಾನಪತ್ರದಲ್ಲಿ ಒಂದೇ ವಿಧವಾದಂತಹ ದಾನಪತ್ರ ಅಂತ ಹೇಳಿ ಬರ್ತದೆ. ಓನ್ಲಿ ಒನ್ ಟೈಪ್ ಆಫ್ ದ ಒನ್ ಕೈಂಡ್ ಆಫ್ ದ ಗಿಫ್ಟ್ ಡೀಡ್. ದೇರ್ ಇಸ್ ನೋ ಡಿಫರೆಂಟ್ ಟೈಪ್ಸ್ ಆಫ್ ದ ಕೈಂಡ್ಸ್ ಆಫ್ ದ ಗಿಫ್ಟ್ ಡೀಡ್ಸ್ ವಿ ಕಾಂಟ್ ಫೌಂಡ್ ಇನ್ ದ ಗಿಫ್ಟ್ ಡೀಡ್ ಅಂತ ಹೇಳಿ ಹೇಳ್ಬೋದು. ಆದ್ರೆ ಇಚ್ಛಾಪತ್ರ ಉಯಿಲು ಅಂತ ಏನಿದೆ, ಈ ಉಯಿಲಿನಲ್ಲಿ ಮೂಲಭೂತವಾಗಿ 2 ವಿಧವಾದಂತಹ ಮೃತ್ಯುಪತ್ರಗಳನ್ನ ನಾವು ನೋಡ್ತೀವಿ. ಆ ಒಂದು ಮೃತ್ಯುಪತ್ರಗಳಂತಂದ್ರೆ ಪ್ರಿವಿಲೇಜ್ಡ್ ವಿಲ್ ಅಂತ ಹೇಳಿ ಹೇಳ್ತೀವಿ, ಅನ್ಪ್ರಿವಿಲೇಜ್ಡ್ ವಿಲ್ ಅಂತ ಹೇಳಿ ಹೇಳ್ತೀವಿ. ಸೌಲಭ್ಯಗಳಿಂದ ಕೂಡಿರ್ತಕ್ಕಂಥ ಒಂದು ಮೃತ್ಯುಪತ್ರ, ಸೌಲಭ್ಯಗಳಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಮೃತ್ಯುಪತ್ರ. ಪ್ರಿವಿಲೇಜ್ಡ್ ಅಂಡ್ ಅನ್ಪ್ರಿವಿಲೇಜ್ಡ್ ವಿಲ್ ಅಂತೇಳಿ 2 ವಿಧವಾದಂಥ ಮೃತ್ಯುಪತ್ರಗಳಲ್ಲಿ ನಾವು ಕಾಣ್ತೀವಿ. ಈ ರೀತಿಯಾದಂಥ ವಿಧಾನ ದಾನಪತ್ರದಲ್ಲಿ ಇಲ್ಲ. ಮೃತ್ಯುಪತ್ರದಲ್ಲಿ ಯಾವುದೇ ಆಸ್ತಿಯನ್ನು ಸಹ ವರ್ಗಾವಣೆ ಮಾಡಬಹುದಾಗುತ್ತೆ, ಆದ್ರೆ ದಾನಪತ್ರದಲ್ಲಿ ಮಾತ್ರ ಸ್ವಯಾರ್ಜಿತ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಮೂಲಭೂತ ವ್ಯತ್ಯಾಸವನ್ನ, ಡಿಫರೆನ್ಸಸ್ ಅನ್ನ, ಡಿಸ್ಟಿಂಕ್ಷನ್ ಬಿಟ್ವೀನ್ ಗಿಫ್ಟ್ ಡೀಡ್ ಅಂಡ್ ವಿಲ್ ಡೀಡ್ ಅಲ್ಲಿ ನಾವು ನೋಡ್ತಾ ಇದೀವಿ. ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ದಾನಪತ್ರ ಅಂದ್ರೆ ಏನು, ಇಚ್ಛಾಪತ್ರ ಅಥವಾ ಮೃತ್ಯುಪತ್ರ ಅಂದ್ರೆ ಏನು, ಇಚ್ಛಾಪತ್ರ ಮೃತ್ಯುಪತ್ರ 2 ಒಂದೇ ಇದೆ. ಆದರೆ ದಾನಪತ್ರಕ್ಕೆ ಇದನ್ನು ಹೋಲಿಸಿ ನೋಡಿದಾಗ ತುಂಬಾ ವ್ಯತ್ಯಾಸವಿದೆ. ಇವೆರಡರ ಅರ್ಥವನ್ನು ತಿಳ್ಕೋಬೇಕು ಮತ್ತು ಇವೆರಡನ್ನ ಯಾವ್ಯಾವ ನಿಯಮಗಳನ್ನ ಅನುಕರಣೆ ಮಾಡಿ ನಾವು ನಮ್ಮ ಸ್ವಯಾರ್ಜಿತ ಆಸ್ತಿಯನ್ನ ವರ್ಗಾವಣೆ ಮಾಡಬೇಕು, ದಾನಪತ್ರ ಹೇಗೆ ಮಾಡಬೇಕು, ಯಾವ ನಿಯಮಗಳನ್ನ ನಾವು ಅನುಕರಣೆ ಮಾಡಿಕೊಂಡು ಹಿರಿಯರು ದಾನಪತ್ರವನ್ನು ತಮ್ಮ ಪ್ರೀತಿ ವಾತ್ಸಲ್ಯ ಮಮತೆಗೆ ಒಳಪಟ್ಟು ಮಾಡಬೇಕು ಮತ್ತು ಷರತ್ತುಗಳಿಗೆ ಒಳಪಡಿಸಿ ದಾನ ಮಾಡಿಕೊಡಬೇಕಾಗುತ್ತೆ. ಇಲ್ಲವಾದರೆ ಹಿರಿಯ ಜೀವಿಗಳು ದಾನಪತ್ರವನ್ನ ಮಾಡಿ ಪುನಃ ತನ್ನ ಬದುಕಿನ ಅವಶ್ಯಕ ವಸ್ತುಗಳಿಂದ ವಂಚಿತರಾಗಿ, ತಮ್ಮ ಮಗನಿಂದ ಮಗಳಿಂದ ಇನ್ಯಾರಿಂದಲೋ ಸಂಬಂಧಿಕರಿಂದ ವಂಚಿತರಾಗಿ ಇವತ್ತು AC ಕೋರ್ಟು, DC ಕೋರ್ಟು, ಇನ್ಯಾವುದೋ ಕೋರ್ಟ್ಗಳಿಗೆ ದಾವೆಗಳನ್ನ ತಂದೆ ತಾಯಿಗಳ ವಿರುದ್ಧನೇ, ದಾನಪತ್ರ ಮಾಡಿಕೊಟ್ಟಂತ ಹಿರಿಯ ಜೀವಿಗಳ ವಿರುದ್ಧನೇ ಇವತ್ತಿನ ಮಕ್ಕಳುಗಳು ಹಾಕಿ ಅವರಿಗೆ ಅಲೆದಾಡಿಸ್ತಾ ಇರ್ತಕ್ಕಂಥ ಬಹಳಷ್ಟು ಮೊಕದ್ದಮೆಗಳು ಇವತ್ತು ನಾವು ಜಿಲ್ಲಾ ಕಚೇರಿ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವುದೇ ಹಿರಿಯ ಜೀವಿಗಳು ತಮ್ಮದೇ ಆದಂಥ ಹಿರಿಯ ನಾಗರಿಕ ಸಂರಕ್ಷಣಾ ಕಾಯ್ದೆ 2007ರ ಒಂದು ನಿಯಮಕ್ಕೆ ಒಳಪಡಿಸಿ ನೀವು ಮಾಡುವಂತ ದಾನವನ್ನ ನಿಮ್ಮ ಮಮತೆ, ಪ್ರೀತಿ, ವಾತ್ಸಲ್ಯ ಅಥವಾ ವ್ಯಾಮೋಹಕ್ಕೆ ಒಳಗಾಗಿ ಸಹ ಮಾಡಬಹುದು. ಇದನ್ನು ಮಾಡಬೇಕಾದ್ರೆ ಬಹಳ ಹುಷಾರಾಗಿ ದಾನಪತ್ರವನ್ನ ಮಾಡಿಕೊಡ್ಬೇಕಾದ್ರೆ ಈ ಎಲ್ಲ ನಿಯಮಗಳನ್ನ ಎಚ್ಚರಿಕೆಯಿಂದ ಅಳವಡಿಸಿ ನೀವು ದಾನಪತ್ರವನ್ನ ಮಾಡಿಕೊಡಿ ಅಂತೇಳಿ ಗೊತ್ತಾಗ್ಲಿ, ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ ಗೊತ್ತಾಗ್ಲಿ, ಹಿರಿಯ ಜೀವಗಳಿಗೆ ಗೊತ್ತಾಗ್ಲಿ ಮತ್ತು ಆ ದಾನಪತ್ರವನ್ನು ಪಡೆದುಕೊಂಡಂತ ಈ ಮಗ, ಮಗಳು ಅಥವಾ ತಮ್ಮ ಅಣ್ಣ, ತಂಗಿ, ಅಕ್ಕ ಇವರಿಗೆಲ್ಲರೂ ಸಹ ಗೊತ್ತಾಗ್ಲಿ ಮತ್ತು ಕಕ್ಷಿದಾರರಿಗೂ ಗೊತ್ತಾಗ್ಲಿ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಎಂಬತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಾನು ಈ ವಿಡಿಯೋವನ್ನು ನಿಮ್ಮ ಮುಂದೆ ಹೇಳಿದ್ದೀನಿ.
ದಯವಿಟ್ಟು ನನ್ನ ವಿಡಿಯೋನ, ನನ್ನ ಚಾನಲನ್ನು ಎಲ್ಲರೂ ವೀಕ್ಷಿಸಿ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಕಮೆಂಟನ್ನು ಮಾಡಿ ಮತ್ತು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ, ಸೊ ಇವತ್ತಿನ ವಿಡಿಯೋಕ್ಕೆ ವಿರಾಮವನ್ನು ಹೇಳ್ತೀನಿ, ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಸೊ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.